ದೆಹಲಿಯಲ್ಲಿ ಶ್ರದ್ಧಾ ಹತ್ಯೆ ಮಾದರಿಯಲ್ಲೇ ಬೆಂಗಳೂರಿನಲ್ಲೂ ಭೀಕರವಾಗಿ ಯುವತಿಯನ್ನ ಹತ್ಯೆ ಮಾಡಿರೋದು. ಮೃತದೇಹವನ್ನ ಪೀಸ್ ಮಾಡಿ ದುರುಳರು ಫ್ರಿಡ್ಜ್ನಲ್ಲಿಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ಭೀಕರ ಕೊಲೆಯಿಂದ ವೈಯಾಲಿ ಕಾವಲ್ನ ಜನ, ಅಲ್ಲಿನ ನಿವಾಸಿಗಳು ಆಘಾತಕ್ಕೆ ಈಡಾಗಿದ್ದಾರೆ. ಈಗಾಗಲೇ ವೈಯಾಲಿ ಕಾವಲ್ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ. ದೆಹಲಿಯಲ್ಲಾದಂತಹ ಶ್ರದ್ಧಾ ಮರ್ಡರ್ ಕೇಸ್ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದ್ದಂತಹ ಪ್ರಕರಣ ಇದು. ಅತ್ಯಂತ ಅಮಾನುಷವಾಗಿ ಶ್ರದ್ಧಾಳನ್ನ ಹತ್ಯೆ ಮಾಡಲಾಗಿತ್ತು. ಆಕೆಯ ಪ್ರಿಯಕರನೇ, ಆಕೆಯ ಜೊತೆಗೆ ಸಹಜೀವನದಲ್ಲಿದ್ದಂತಹ ಯುವಕ ಅಫ್ತಾಬ್, ಆತನೇ ಆಕೆಯನ್ನ ತುಂಡರಿಸಿ, ವಿವಿಧ ಭಾಗಗಳಾಗಿ ತುಂಡರಿಸಿ ಆ ದೇಹದ ಭಾಗಗಳನ್ನ ಫ್ರಿಡ್ಜ್ನಲ್ಲಿಟ್ಟು ಅದಾದ ನಂತರ ಆಕೆಯ ದೇಹವನ್ನ ಬೇರೆ ಬೇರೆ ಭಾಗದಲ್ಲಿ ದೇಹದ ಭಾಗಗಳನ್ನ ಎಸೆಯುವಂತಹ ಕೆಲಸವನ್ನ ಮಾಡಿದ್ದ. ಅಷ್ಟೊಂದು ಬರ್ಬರವಾಗಿ ಶ್ರದ್ಧಾಳನ್ನ ಮರ್ಡರ್ ಮಾಡಲಾಗಿತ್ತು. ಈಗ ಬೆಂಗಳೂರಿನಲ್ಲೂ ಕೂಡ ಬೆಂಗಳೂರಿನ ವೈಯಾಲಿ ಕಾವಲ್ ಠಾಣಾ ವ್ಯಾಪ್ತಿಯ ಮುನೇಶ್ವರ ಬ್ಲಾಕ್ನಲ್ಲಿದ್ದಂತಹ ಒಂದು ಮನೆಯಲ್ಲಿ, ಒಂದು ಬಾಡಿಗೆ ಮನೆಯಲ್ಲಿ ಸುಮಾರು 25 ವರ್ಷದ ಯುವತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಮಾಹಿತಿ ಲಭ್ಯವಾಗ್ತಾ ಇದೆ. ರೈಟ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ವೈಯಾಲಿ ಕಾವಲ್ನ ವಿನಾಯಕ ನಗರದಲ್ಲಾಗಿರುವಂತಹ ಘಟನೆ ಇದು ಅನ್ನುವಂತಹ ಮಾಹಿತಿ. 20ಕ್ಕೂ ಹೆಚ್ಚು ತುಂಡುಗಳನ್ನಾಗಿ ಮಾಡಿ ಯುವತಿಯ ದೇಹಗಳನ್ನ 20ಕ್ಕೂ ಹೆಚ್ಚು ತುಂಡುಗಳನ್ನಾಗಿ ಮಾಡಿ ಫ್ರಿಡ್ಜ್ನಲ್ಲಿ ತುಂಬಿಟ್ಟಿದ್ದಂತೆ ಆರೋಪಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.